ಅವರಿಗೆ ಯಾವುದೇ ತರಹದ ಒಂದು ಮಾಹಿತಿ ನೀಡದೇ KADBಯ ಒಂದು ಅಧಿಕಾರಿಗಳು ಬಂದು ಸರ್ವೆ ಮಾಡೋ ಸಮಯದಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯ ರೈತರಿಗೆ ಅಕ್ಕಪಕ್ಕದ ರೈತರು ಮಾಹಿತಿ ನೀಡಿದಾಗ ಅಲ್ಲಿಯ ಸಂಬಂಧಪಟ್ಟ ರೈತರು ಹೊಲಕ್ಕೆ ಹೋಗಿದ್ರು. ಅಲ್ಲಿ ಹೊಲಕ್ಕೆ ಹೋದಲ್ಲಿ ಅಲ್ಲಿಯ ಸ್ಥಳೀಯ ಏನು ಕೆಲಸದ ಎಂಪ್ಲಾಯ್ಗಳಿದ್ದಾರೆ BKG ಮತ್ತು RPCLನ ಏನು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಕಂಪ್ನಿಯ ಒಂದು ಎಂಪ್ಲಾಯ್ಗಳು ನಮ್ಮ ರೈತರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಈ ವಿಚಾರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ನಾವು ರೈತರ ಪರವಾಗಿ ಬೆನ್ನಾಗಿ ನಿಲ್ತೀವಿ. ಏನು ಸರ್ಕಾರಗಳು ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆ ರೈತನ ಬೆನ್ನೆಲುಬನ್ನು ಮುರ್ತಕ್ಕಂಥ ಕೆಲಸ ಸರ್ಕಾರಗಳೇ ಹುನ್ನಾರ ಮಾಡಿ ಇಂಥ ಗಣಿ ಕಂಪ್ನಿಗಳಿಗೆ ಹಿಂಬದಿಯಾಗಿ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಹೇಳ್ತೀನಿ ನಾನು. ಈ ಸರ್ಕಾರಗಳು ಇವತ್ತು ರೈತರಿಗೆ ಏನು ಬೆಲೆ ಸೂಚಕ ಗತಿ ಇಲ್ಲ, ನಾಚಿಕೆಟ್ ಸಂಗತಿ. ಇವತ್ತು ರೈತರು ಬೆಳೆ ಬೆಳೆದಿದ್ದಾರೆ, ರಾಗಿ, ಭತ್ತ, ಮೆಕ್ಕೆಜೋಳ ಅಂತ ಬೆಳೆಗಳು ಬೆಳೆದಾಗ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಕೊಡೋದು ಗೊತ್ತಿಲ್ಲ. ಇಂಥದ್ರೆ ಈ KADB ಸಂಸ್ಥೆಗಳನ್ನ ಇಟ್ಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದು ಖಂಡನೀಯ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ. ನಾವು ಏನು BKG ಗಣಿ ಕಂಪ್ನಿ ಇದೆ ಮತ್ತು RPCL ಕಂಪ್ನಿಗೆ ನಾವು ಇದನ್ನು KRS ಪಕ್ಷದವರು ಉಗ್ರವಾಗಿ ಹೋರಾಟ ಮಾಡ್ತೀವಿ, ರೈತರ ಪರ ನಿಲ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೀವಿ. ನಮಸ್ಕಾರ.